ಇನ್ನು ಪವರ್ ಪಾಲಿಟಿಕ್ಸ್ ಗೊಂದಲ ಬಗೆಹರಿಸಲೇಬೇಕು. ಸಿಎಂ ಅವರಿಗೆ ದೆಹಲಿ ಭೇಟಿ ಮುಹೂರ್ತ ಫಿಕ್ಸ್ ಆಗಿದೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ನಾಳೆ ಏನು ಚರ್ಚೆ ಆಗುತ್ತೆ ಅಂತ ಕಾದ್ ನೋಡಬೇಕು. ನಾನಂತೂ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಸಿಎಂ ಅವರಿಗೆ ದೆಹಲಿ ಭೇಟಿ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಏನೇನ್ ಬೆಳವಣಿಗೆ ಆಗುತ್ತೆ, ಏನೇನ್ ಚರ್ಚೆ ಆಗುತ್ತೆ ಎಲ್ಲವೂ ಕೂಡ ಕುತೂಹಲ. ಸೊ ಕಾದ್ ನೋಡಬೇಕಾಗತ್ತೆ. ನಾನ್ ಮಾತ್ರ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನೇನೇ ಗೊತ್ತಿಲ್ಲ. ಅಜೆಂಡಾ ಅದು ನಮ್ ಕಡೆ ಇಲ್ಲ, ಲೆಕ್ಕ ನಮ್ ಕಡೆ ಇಲ್ಲ. ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದೆ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಬಹಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲರೂ. ಇಲ್ಲ ನಾವು ಹೋಗ್ತಾ ಇಲ್ಲ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನೇನೇ ಗೊತ್ತಿಲ್ಲ. ಅಜೆಂಡಾ ಅದು ನಮ್ ಕಡೆ ಇಲ್ಲ, ಲೆಕ್ಕ ನಮ್ ಕಡೆ ಇಲ್ಲ. ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥ. ಇನ್ನು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಕಳೆದ ಬಾರಿ 136 ಗೆಲ್ತೀವಿ ಅಂತ ಹೇಳಿದ್ವಿ, ಅಷ್ಟಾಗಿದೆ. ಮುಂದಿನ ಬಾರಿಯೂ ಕೂಡ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ 2028ಕ್ಕೂ ಕೂಡ ಇದೇ ಡಿಕೆಶಿ ಇದೇ ಸರ್ಕಾರ ಇರುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಟವಲ್ ಹಾಕಿದ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬರ್ಕೊಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಡ್ರಯ್ಯ 136 ಅಂತ ಹೇಳಿದ್ವಿ. ಇನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಶೀಘ್ರ ಪರಿಷ್ಕರಣೆ ಭಾಗ್ಯ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಯ್ ಯೋಜನೆಗಳಲ್ಲಿ ಬದಲಾವಣೆಗೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಪರಿಷ್ಕರಣೆ ಬಗ್ಗೆ ಖುದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 2 ಯೋಜನೆಗಳಿಂದ ಸರ್ಕಾರಕ್ಕೆ 100 ಕೋಟಿ ನಷ್ಟ ಆಗ್ತಾ ಇದೆ. ಇದರಲ್ಲಿ ಸತ್ತವರಿಗೂ ಕೂಡ ಯೋಜನೆಗಳಿಂದ ಫಲ ಸಿಗ್ತಾ ಇರೋದು ಬೆಳಕಿಗೆ ಬಂದಿದೆ. ಕೆಲವರ ವಿಳಾಸ, ಫೋನ್ ನಂಬರ್ಗಳಲ್ಲಿ ವ್ಯತ್ಯಯಗಳಿವೆ. ಇವುಗಳನ್ನ ಸರಿಪಡಿಸಿ ಯೋಜನೆ ಪರಿಷ್ಕರಣೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಏನಾಗಿದೆ ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ನಮ್ಗೆ ಈಗಾಗಲೇ 100 ಕೋಟಿ ರೂಪಾಯಿ ನಮಗೆ ಇದರಿಂದ ಹೆಣ್ಮಕ್ಳು ಗೃಹಲಕ್ಷ್ಮಿ ಒಂದೇ ಇಲಾಖೆಯಲ್ಲಿ ನಮಗೆ ಇದು ಮಾಹಿತಿ ಎಲ್ಲ ಬರ್ತಿದೆ. ಈಗೆಲ್ಲ ಪ್ರತಿ ತಾಲೂಕಿಂದ ಕೂಡ ನಾವು ಅದನ್ನ ರಿವ್ಯೂ ಮಾಡ್ತಾ ಇದೀವಿ. ಸೊ ಮಾಡಿ ಮಾಹಿತಿಯನ್ನ ಪಡೀತಾ ಇದೀವಿ. ಇಲ್ಲ, ಅದೇನಾಗಿದೆ ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥ
ಇನ್ನು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಕಳೆದ ಬಾರಿ 136 ಗೆಲ್ತೀವಿ ಅಂತ ಹೇಳಿದ್ವಿ, ಅಷ್ಟಾಗಿದೆ. ಮುಂದಿನ ಬಾರಿಯೂ ಕೂಡ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ 2028ಕ್ಕೂ ಕೂಡ ಇದೇ ಡಿಕೆಶಿ ಇದೇ ಸರ್ಕಾರ ಇರುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಟವಲ್ ಹಾಕಿದ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬರ್ಕೊಂಡ್ರಯ್ಯ 122 ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಬರ್ಕೊಂಡ್ರಯ್ಯ 122 ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಇನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಶೀಘ್ರ ಪರಿಷ್ಕರಣೆ ಭಾಗ್ಯ. ಗೃಹಲಕ್ಷ್ಮಿ ಗೃಹಜ್ಯೋತಿ ಹಾಯ್ ಯೋಜನೆಗಳಲ್ಲಿ ಬದಲಾವಣೆಗೆ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಪರಿಷ್ಕರಣೆ ಬಗ್ಗೆ ಖುದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 2 ಯೋಜನೆಗಳಿಂದ ಸರ್ಕಾರಕ್ಕೆ 100 ಕೋಟಿ ನಷ್ಟ ಆಗ್ತಾ ಇದೆ. ಇದರಲ್ಲಿ ಸತ್ತವರಿಗೂ ಕೂಡ ಯೋಜನೆಗಳಿಂದ ಫಲ ಸಿಗ್ತಾ ಇರೋದು ಬೆಳಕಿಗೆ ಬಂದಿದೆ. ಕೆಲವರ ವಿಳಾಸ, ಫೋನ್ ನಂಬರ್ಗಳಲ್ಲಿ ವ್ಯತ್ಯಯಗಳಿವೆ. ಇವುಗಳನ್ನ ಸರಿಪಡಿಸಿ ಯೋಜನೆ ಪರಿಷ್ಕರಣೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಏನಾಗಿದೆ ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ನಮ್ಗೆ ಈಗಾಗಲೇ 100 ಕೋಟಿ ರೂಪಾಯಿ ನಮಗೆ ಇದರಿಂದ ಹೆಣ್ಮಕ್ಳು ಗೃಹಲಕ್ಷ್ಮಿ ಒಂದೇ ಇಲಾಖೆಯಲ್ಲಿ ನಮಗೆ ಇದು ಮಾಹಿತಿ ಎಲ್ಲ ಬರ್ತಿದೆ. ಈಗೆಲ್ಲ ಪ್ರತಿ ತಾಲೂಕಿಂದ ಕೂಡ ನಾವು ಅದನ್ನ ರಿವ್ಯೂ ಮಾಡ್ತಾ ಇದೀವಿ. ಸೊ ಮಾಡಿ ಮಾಹಿತಿಯನ್ನ ಪಡಿತಾ ಇದ್ದೀವಿ. ಇಲ್ಲ, ಅದೇನಾಗಿದೆ ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ.